ಪ್ರತಿ ತಿಂಗಳು ಕೇವಲ 500 ರೂಪಾಯಿ ಉಳಿತಾಯ ಮಾಡ್ತೀರಾ? ಅಷ್ಟು ಸಾಕು. ಹೌದು, ಅಷ್ಟೇ ಹಣದಿಂದ ಒಂದು ದೊಡ್ಡ ಸಂಪತ್ತನ್ನ ಕಟ್ಟೋಕೆ ಸಾಧ್ಯ ಇದೆ. ಅದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬನ್ನಿ, ಈ ಕುತೂಹಲಕಾರಿ ಪಯಣವನ್ನ ಒಟ್ಟಿಗೆ ಶುರು ಮಾಡೋಣ. ಶುರು ಮಾಡೋಕು ಮುಂಚೆ ಒಂದು ಸಣ್ಣ ಆದರೆ ಪ್ರಮುಖವಾದ ಸೂಚನೆ ನೋಡಿ. ಇಲ್ಲಿ ನಾನು ಹೇಳೋ ಎಲ್ಲಾ ವಿಷಯಗಳು ಕೇವಲ ನಿಮ್ಮ ತಿಳುವಳಿಕೆಗಾಗಿ, ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ನಾನು ಯಾವುದೇ ಸೆಬಿ ನೋಂದಾಯಿತ ಸಲಹೆಗಾರನಲ್ಲ. ಯಾಕಂದ್ರೆ ನಿಮ್ಮ ಕಷ್ಟದ ಹಣದ ವಿಷಯದಲ್ಲಿ ಅಂತಿಮ ನಿರ್ಧಾರ ನಿಮ್ದೇ ಆಗಿರ್ಬೇಕು. ಅದಕ್ಕೆ ಹೂಡಿಕೆ ಮಾಡೋಕ್ಕೂ ಮುಂಚೆ ನೀವೇ ಪೂರ್ತಿಯಾಗಿ ತಿಳಿದುಕೊಳ್ಳೋದು ಬಹಳ ಮುಖ್ಯ. ನಮ್ಮಲ್ಲಿ ಹೆಚ್ಚಿನವರಿಗೆ ಈ ತರಹದೊಂದು ಯೋಚನೆ ಬಂದೇ ಬರುತ್ತೆ ಅಲ್ವಾ? ಅಯ್ಯೋ, ಷೇರು ಮಾರುಕಟ್ಟೆ ಎಲ್ಲ ದೊಡ್ಡ ಶ್ರೀಮಂತರಿಗೆ ಮಾತ್ರ, ನಮಗ್ಯಾಕೆ? ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ತಲೆನೋವು ಅಂತ. ಇದು ನಿಜವಾಗ್ಲೂ ಹೌದಾ? ಬನ್ನಿ, ಈ ತಪ್ಪು ಕಲ್ಪನೆಯನ್ನೇ ಮೊದಲು ಒಡೆದು ಹಾಕೋಣ. ಸರಿ, ಎಲ್ಲಕ್ಕಿಂತ ಮೊದಲು ನಮ್ಮ ತಲೆಯಲ್ಲಿರೋ ಒಂದು ದೊಡ್ಡ ಮಿತ್, ಒಂದು ತಪ್ಪು ಕಲ್ಪನೆಯನ್ನ ತೆಗೆದುಹಾಕೋಣ. ಏನದು ಅಂದ್ರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಬೇಕು ಅಂತ. ಇದು ಶುದ್ಧ ಸುಳ್ಳು. ನಿಜ ಹೇಳ್ಬೇಕಂದ್ರೆ ಪ್ರತಿ ತಿಂಗಳು ಕೇವಲ 500 ರೂಪಾಯಿಂದ ನೀವು ನಿಮ್ಮ ಸಂಪತ್ತಿನ ಪಯಣವನ್ನ ಶುರು ಮಾಡಬಹುದು. ಇನ್ನೊಂದು ದೊಡ್ಡ ಭಯ ಅಂದ್ರೆ ಹೂಡಿಕೆ ಮಾಡೋದು ಜೂಜಾಟ ಇದ್ದ ಹಾಗೆ ಅಂತ. ಖಂಡಿತ ಇಲ್ಲ. ಜೂಜು ಅಂದ್ರೆ ಏನು? ಸರಿಯಾದ ಮಾಹಿತಿ ಇಲ್ದೆ ಯಾರೋ ಹೇಳಿದ್ರು ಅಂತಲೋ ಅಥವಾ ಪಕ್ಕದ ಮನೆಯವರು ದುಡ್ಡು ಮಾಡ್ತಿದ್ದಾರೆ, ನಾನು ಹಿಂದೆ ಬೀಳಬಾರ್ದು ಅನ್ನೋ ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟಿಂದ ರಿಸ್ಕ್ ತಗೊಳ್ಳೋದು. ಆದ್ರೆ ಹೂಡಿಕೆ ಅನ್ನೋದು ಹಾಗಲ್ಲ. ಅದು ಜ್ಞಾನ, ಶಿಸ್ತು ಮತ್ತೆ ದೂರದೃಷ್ಟಿಯಿಂದ ಸಂಪತ್ತು ಸೃಷ್ಟಿಸೋ ಒಂದು ಕಲೆ. ಓಕೆ, ಇವತ್ತು ನಾವು ಈ 5 ಮುಖ್ಯವಾದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು, ನಿಮ್ಮ ಮೊದಲ ಹೆಜ್ಜೆ ಅಂದ್ರೆ ಡಿಮ್ಯಾಟ್ ಖಾತೆ ಬಗ್ಗೆ. ಎರಡನೇದು, ಸಣ್ಣ ಸಣ್ಣ ಹೂಡಿಕೆಗಳಿಂದ ದೊಡ್ಡ ಮಟ್ಟದಲ್ಲಿ ಹೇಗೆ ಬೆಳೆಯಬಹುದು. 3, ಹೂಡಿಕೆ ಮಾಡಬೇಕಾದ್ರೆ ಏನನ್ನ ನೋಡ್ಬೇಕು. 4, ನಿಮ್ಮ ಹಣ ಎಷ್ಟು ಸೇಫ್. ಮತ್ತೆ ಕೊನೆಗೆ ನಿಮ್ಗೋಸ್ಕರ ಒಂದು ಸಿಂಪಲ್ 5 ಸ್ಟೆಪ್ ಪ್ಲಾನ್. ಹಾಗಿದ್ರೆ ನಮ್ಮ ಮೊದಲನೇ ಭಾಗಕ್ಕೆ ಬರೋಣ. ನಿಮ್ಮ ಹೂಡಿಕೆ ಪಯಣದಲ್ಲಿ ಅತ್ಯಂತ ಮುಖ್ಯವಾದ ಫಸ್ಟ್ ಸ್ಟೆಪ್, ಅದುವೇ ಡಿಮ್ಯಾಟ್ ಅಕೌಂಟ್. ಏನಿದು ಡಿಮ್ಯಾಟ್ ಖಾತೆ ಅಂದ್ರೆ? ತುಂಬಾನೇ ಸರಳ. ಇದನ್ನ ನಿಮ್ಮ ಹೂಡಿಕೆಗಳಿಗೆ ಇರುವ ಒಂದು ಡಿಜಿಟಲ್ ಲಾಕರ್ ಅಂತ ಅಂದ್ಕೊಳ್ಳಿ. ನಿಮ್ಮ ಶೇರ್ಗಳು, ಬಾಂಡ್ಗಳು, ಮ್ಯೂಚುವಲ್ ಫಂಡ್ಗಳು ಎಲ್ಲವೂ ಪೇಪರ್ ರೂಪದಲ್ಲಿ ಇಲ್ಲದೆ ಎಲೆಕ್ಟ್ರಾನಿಕ್ ರೂಪದಲ್ಲಿ ಇಲ್ಲಿ ಸೇಫ್ ಆಗಿರುತ್ತೆ. ಈ ಚಿತ್ರವನ್ನೊಮ್ಮೆ ನೋಡಿ. ಪ್ರಾಸೆಸ್ ಎಷ್ಟು ಸಿಂಪಲ್ ಅಂತ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಮೊದಲು ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣ ಟ್ರೇಡಿಂಗ್ ಖಾತೆಗೆ ಹೋಗುತ್ತೆ. ಆ ಟ್ರೇಡಿಂಗ್ ಖಾತೆಯನ್ನ ಬಳಸಿ ನೀವು ಷೇರುಗಳನ್ನ ಕೊಂಡುಕೊಳ್ತೀರಿ. ಷೇರುಗಳನ್ನ ಕೊಂಡ ತಕ್ಷಣ ಅದು ನಿಮ್ಮ ಡಿಜಿಟಲ್ ಲಾಕರ್ ಅಂದ್ರೆ ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಬಂದು ಸೇಫ್ ಆಗಿ ಕೂರುತ್ತೆ. ಡಿಮ್ಯಾಟ್ ಖಾತೆ ಓಪನ್ ಮಾಡೋದು ಇವಾಗಂತೂ ತುಂಬಾನೇ ಸುಲಭ. ಮೊದಲು ನಿಮ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಪ್ರೂಫ್ ಈ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ. ಆಮೇಲೆ ಒಂದೊಳ್ಳೆ ನಂಬಿಕಸ್ಥ ಬ್ರೋಕರ್ ಅನ್ನು ಆಯ್ಕೆ ಮಾಡಿ. ಆನ್ಲೈನ್ನಲ್ಲೇ ಈ KYC ಮುಗಿಸಿ ನಿಮ್ಮ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿದ್ರೆ ಮುಗೀತು, ನಿಮ್ಮ ಅಕೌಂಟ್ ರೆಡಿ. ಅಷ್ಟೇ ಸಿಂಪಲ್. ಓಕೆ, ಈಗ ಎರಡನೇ ಭಾಗ, ಸಣ್ಣ ಹೆಜ್ಜೆಗಳನ್ನ ಇಟ್ಟು ದೊಡ್ಡ ಯಶಸ್ಸು ಗಳಿಸೋದು ಹೇಗೆ. ಕಡಿಮೆ ದುಡ್ಡಿನಲ್ಲಿ ಹೂಡಿಕೆ ಮಾಡಲು ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಂಗ್ ಅನ್ನೋ ಒಂದು ಮ್ಯಾಜಿಕ್ ಇದೆ. ಅದ್ರ ಬಗ್ಗೆ ನೋಡೋಣ. ನಾವು 500 ರೂಪಾಯಿಯಿಂದ ಕೂಡ ಶುರು ಮಾಡಬಹುದು ಅಂದ್ವಿ. ಇಲ್ಲಿ 1,000 ರೂಪಾಯಿಯ ಉದಾಹರಣೆ ತಗೊಳ್ಳೋಣ. ಹೌದು, ತಿಂಗಳಿಗೆ ಕೇವಲ ಇಷ್ಟು ಹಣವನ್ನ ಹೂಡಿಕೆ ಮಾಡೋ ಮೂಲಕ ನಿಮ್ಮ ಸಂಪತ್ತು ಬೆಳೆಯೋದಕ್ಕೆ ಶುರುವಾಗುತ್ತೆ. ಇಲ್ಲಿ ಕೆಲಸ ಮಾಡುವ ಆ ಅದ್ಭುತ ಶಕ್ತಿ ಯಾವುದು ಗೊತ್ತಾ? ಅದನ್ನೇ ಪವರ್ ಆಫ್ ಕಂಪೌಂಡಿಂಗ್ ಅಥವಾ ಚಕ್ರಬಡ್ಡಿಯ ಶಕ್ತಿ ಅಂತ ಕರೆಯೋದು. ಇದು ಪ್ರಪಂಚದ 8ನೇ ಅದ್ಭುತ ಅಂತಾನೂ ಹೇಳ್ತಾರೆ. ಈಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಸ್ ನೋಡಿ. ನಿಜವಾಗ್ಲೂ ಇದೇ ಕಂಪೌಂಡಿಂಗ್ ಪವರ್ ಅಂದೆ. ನೀವೇ ಯೋಚನೆ ಮಾಡಿ, ಪ್ರತಿ ತಿಂಗಳು ಜಸ್ಟ್ 1,000 ರೂಪಾಯಿ, ಅದನ್ನ 12% ರಿಟರ್ನ್ ಸಿಗುತ್ತೆ ಅಂತ ಅಂದ್ಕೊಂಡ್ರೆ 10 ವರ್ಷದಲ್ಲಿ ನಿಮ್ಮ ಹೂಡಿಕೆ ಸುಮಾರು 2.3 ಲ್ಯಾಕ್ಸ್ ಆಗುತ್ತೆ. ಓಕೆ, ಇದು ಗ್ರೇಟ್. ಆದ್ರೆ ಆಟ ಶುರುವಾಗೋದೇ ಇಲ್ಲಿಂದ. 20 ವರ್ಷಕ್ಕೆ ಅದೇ ದುಡ್ಡು 10 ಲಕ್ಷ ಆಗುತ್ತೆ. ಮತ್ತೆ 30 ವರ್ಷ ಊಹೆ ಮಾಡೋಕ್ಕಾಗುತ್ತಾ? ಸುಮಾರು 35 ಲಕ್ಷ ರೂಪಾಯಿ. ಸಣ್ಣ ಮೊತ್ತದಿಂದ ಶುರು ಮಾಡಿ ತಾಳ್ಮೆಯಿಂದ ಕಾದಿದ್ದಕ್ಕೆ ಸಿಗೋ ಪ್ರತಿಫಲ ಇದು. ಸರಿ, ಹೂಡಿಕೆ ಮಾಡೋಣ ಅಂತ ನಿರ್ಧಾರ ಆಯ್ತು. ಆದ್ರೆ ಯಾವ ಕಂಪನಿಯಲ್ಲಿ ಮಾಡೋದು, ಯಾವುದು ಒಳ್ಳೆಯದು? ಇದನ್ನ ಕಂಡುಹಿಡಿಯೋಕೆ ನಿಮ್ಗೆ ಸಹಾಯ ಮಾಡೋ 2 ಸರಳ ಕಾನ್ಸೆಪ್ಟ್ಗಳ ಬಗ್ಗೆ ಈಗ ಮಾತಾಡೋಣ. ಮೊದಲನೆಯದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಥವಾ ಶಾರ್ಟ್ ಆಗಿ ಮಾರ್ಕೆಟ್ ಕ್ಯಾಪ್. ಅಂದ್ರೆ ಒಂದು ಕಂಪನಿಯ ಒಟ್ಟು ಮೌಲ್ಯ, ಒಂದು ಷೇರಿನ ಬೆಲೆಯನ್ನ ಆ ಕಂಪನಿಯ ಒಟ್ಟು ಷೇರುಗಳ ಸಂಖ್ಯೆಯಿಂದ ಗುಣಿಸಿದಾಗ ಇದು ಸಿಗುತ್ತೆ. ಇದರಿಂದ ಆ ಕಂಪನಿ ಎಷ್ಟು ದೊಡ್ಡದು ಅಂತ ನಮ್ಗೆ ಒಂದು ಐಡಿಯಾ ಸಿಗುತ್ತೆ. ಈ ಟೇಬಲ್ ನೋಡಿ, ನಿಮ್ಗೆ ಸುಲಭವಾಗಿ ಅರ್ಥ ಆಗತ್ತೆ. 20,000 ಕೋಟಿ ರೂಪಾಯಿಗಿಂತ ಹೆಚ್ಚು ಮಾರ್ಕೆಟ್ ಕ್ಯಾಪ್ ಇರೋ ಕಂಪನಿಗಳನ್ನ ಲಾರ್ಜ್ ಕ್ಯಾಪ್ ಅಂತೀವಿ.
ಇವು ಭಾರತದ ದೊಡ್ಡ ಸ್ಥಿರವಾದ ಕಂಪನಿಗಳು. 5,000ದಿಂದ 20,000 ಕೋಟಿ ನಡುವೆ ಇರೋವು ಮಿಡ್ ಕ್ಯಾಪ್ ಕಂಪನಿಗಳು. ಇವು ವೇಗವಾಗಿ ಬೆಳೆಯುತ್ತಿರ್ತವೆ. ಮತ್ತು 5,000 ಕೋಟಿಗಿಂತ ಕಡಿಮೆ ಇರೋದು ಸ್ಮಾಲ್ ಕ್ಯಾಪ್. ಇದರಲ್ಲಿ ಬೆಳವಣಿಗೆಯ ಚಾನ್ಸಸ್ ಹೆಚ್ಚು, ಆದರೆ ರಿಸ್ಕ್ ಕೂಡ ಸ್ವಲ್ಪ ಹೆಚ್ಚಿರುತ್ತೆ ಅನ್ನೋದು ನೆನಪಿರ್ಲಿ. ಎರಡನೇ ವಿಷಯ ಪ್ರೊಮೋಟರ್ ಹೋಲ್ಡಿಂಗ್, ಅಂದ್ರೆ ಆ ಕಂಪನಿಯನ್ನ ಶುರು ಮಾಡ್ದವ್ರ ಹತ್ರ ಎಷ್ಟು % ಶೇರ್ಸ್ ಇದೆ ಅನ್ನೋದು. ಇದು ಯಾಕೆ ಮುಖ್ಯ ಅಂದ್ರೆ, ಪ್ರೊಮೋಟರ್ ಹತ್ರ ಜಾಸ್ತಿ ಶೇರ್ಸ್ ಇದ್ರೆ ಅವರಿಗೆ ತಮ್ಮ ಕಂಪನಿಯ ಮೇಲೆ ದೊಡ್ಡ ನಂಬಿಕೆ ಇದೆ ಅಂತ ಅರ್ಥ. ಅವರ ದುಡ್ಡು ಬಿಸ್ನೆಸ್ನಲ್ಲೇ ಇರೋದ್ರಿಂದ ಕಂಪನಿಯನ್ನ ಚೆನ್ನಾಗಿ ಬೆಳೆಸೋಕೆ ಅವರು ಹೆಚ್ಚು ಶ್ರಮ ಹಾಕ್ತಾರೆ. ಈಗ 4ನೇ ಭಾಗ ಬಹುಶಃ ಎಲ್ರಿಗೂ ಇರುವ ಒಂದು ದೊಡ್ಡ ಪ್ರಶ್ನೆ. ನನ್ನ ಹಣ ಸೇಫ್ ಆಗಿರುತ್ತಾ? ಹೌದು, ಯಾಕಂದ್ರೆ ನಮ್ಮ ಮಾರುಕಟ್ಟೆಯನ್ನ ನಿಯಂತ್ರಿಸೋಕೆ ಒಂದು ದೊಡ್ಡ ಸಂಸ್ಥೆ ಇದೆ. ಅದರ ಬಗ್ಗೆ ತಿಳಿದುಕೊಂಡ್ರೆ ನಮ್ಗೆ ಧೈರ್ಯ ಬರುತ್ತೆ. ಆ ಸಂಸ್ಥೆಯೇ ಸೆಬಿ, ಅಂದ್ರೆ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದನ್ನ ಸ್ಟಾಕ್ ಮಾರ್ಕೆಟ್ನ ರೆಫ್ರಿ ಅಂತ ಅನ್ಕೊಳ್ಳಿ. ಇದರ ಮುಖ್ಯ ಕೆಲಸವೇ ನಮ್ಮಂತ ಹೂಡಿಕೆದಾರರನ್ನ ಪ್ರೊಟೆಕ್ಟ್ ಮಾಡೋದು ಮತ್ತೆ ಮಾರುಕಟ್ಟೆಯನ್ನ ನ್ಯಾಯವಾಗಿ, ಸುರಕ್ಷಿತವಾಗಿ ಮತ್ತೆ ಪಾರದರ್ಶಕವಾಗಿ ನಡೆಸೋದು. ಹಾಗಿದ್ರೆ ಸೆಬಿ ನಮ್ಮನ್ನ ಹೇಗೆಲ್ಲ ಕಾಪಾಡುತ್ತೆ? ಅದು ನ್ಯಾಯವಾದ ಟ್ರೇಡಿಂಗ್ಗೆ ರೂಲ್ಸ್ ಮಾಡುತ್ತೆ, ಕಂಪನಿಗಳು ತಮ್ಮ ಬಗ್ಗೆ ಸರಿಯಾದ ಮಾಹಿತಿ ಕೊಡ್ಲೇಬೇಕು ಅಂತ ಖಚಿತಪಡಿಸುತ್ತೆ, ಮೋಸ, ಬೆಲೆ ಏರಿಳಿತದಂತಹ ಫ್ರಾಡ್ಗಳನ್ನ ತಡೆಯುತ್ತೆ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮಂತ ಹೂಡಿಕೆದಾರರಿಗೆ ಜ್ಞಾನ ನೀಡೋ ಕಾರ್ಯಕ್ರಮಗಳನ್ನ ಪ್ರೋತ್ಸಾಹಿಸುತ್ತೆ. ಸೊ ನಿಮ್ಮ ಹಣದ ರಕ್ಷಣೆಗೆ ಒಂದು ಬಲವಾದ ಸಿಸ್ಟಮ್ ಇದೆ ಅನ್ನೋ ಭರವಸೆ ಇರ್ಲಿ. ಸರಿ, ಇಲ್ಲಿಯವರೆಗೂ ನಾವು ಬಹಳಷ್ಟು ವಿಷಯಗಳನ್ನ ಕಲಿತಿದ್ದೀವಿ ಅಲ್ವಾ? ಈಗ ಇದೆಲ್ಲವನ್ನೂ ಸೇರಿಸಿ ನೀವು ಇವತ್ತಿನ ದಿನಲೇ ಶುರು ಮಾಡಕ್ಕೆ ಒಂದು ಸಿಂಪಲ್ ಆದ, ಕ್ಲಿಯರ್ ಆದ 5 ಸ್ಟೆಪ್ ಪ್ಲಾನ್ ಬಗ್ಗೆ ಮಾತಾಡೋಣ. ಇಲ್ಲಿದೆ ನೋಡಿ ನಿಮ್ಮ 5 ಹಂತದ ಸಿಂಪಲ್ ಪ್ಲಾನ್. ಸ್ಟೆಪ್ 1, ಹೂಡಿಕೆ ಕಷ್ಟ, ಶ್ರೀಮಂತರಿಗೆ ಮಾತ್ರ ಅನ್ನೋ ತಪ್ಪು ಕಲ್ಪನೆಯನ್ನ ಮನಸ್ಸಿಂದ ಪೂರ್ತಿಯಾಗಿ ತೆಗೆದುಹಾಕಿ. ಸ್ಟೆಪ್ 2, ನಿಮ್ಮ ಡಿಜಿಟಲ್ ಲಾಕರ್ ಅಂದ್ರೆ ಡಿಮ್ಯಾಟ್ ಖಾತೆಯನ್ನ ಓಪನ್ ಮಾಡಿ. ಸ್ಟೆಪ್ 3, ತಿಂಗಳಿಗೆ 500 ಅಥವಾ 1000 ರೂಪಾಯಿಯ ಒಂದು ಸಣ್ಣ SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನ ಶುರು ಮಾಡಿ. ಸ್ಟೆಪ್ 4, ಮಾರ್ಕೆಟ್ ಕ್ಯಾಪ್ನಂತಹ ಬೇಸಿಕ್ ಕಾನ್ಸೆಪ್ಟ್ಗಳನ್ನ ಕಲಿಯೋದನ್ನ ನಿಲ್ಲಿಸಬೇಡಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಟೆಪ್ 5, ತಾಳ್ಮೆಯಿಂದ ಇರಿ, ಕನ್ಸಿಸ್ಟೆಂಟ್ ಆಗಿ ಹೂಡಿಕೆ ಮಾಡಿ, ಕಾಂಪೌಂಡಿಂಗ್ ತನ್ನ ಮ್ಯಾಜಿಕ್ ಮಾಡೋಕೆ ಬಿಡಿ. ಯಾವಾಗ್ಲೂ ಒಂದು ಮಾತು ನೆನಪಿರ್ಲಿ, ಜ್ಞಾನದಿಂದಲೇ ಸಂಪತ್ತಿನ ಸೃಷ್ಟಿಯಾಗೋದು. ಯಶಸ್ವಿ ಹೂಡಿಕೆಗೆ ಕಲಿಕೆಯೇ ಅಡಿಪಾಯ. ಈ ಕಲಿಕೆಯ ಪಯಣ ಹೀಗೆಯೇ ಮುಂದುವರಿಯಲಿ ಎಂದ್ರೆ ಕನ್ನಡ ಸ್ಟಾಕ್ ಮಾರ್ಕೆಟ್ 1ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆನಪಿಡಿ, ಹೂಡಿಕೆ ಮಾಡೋಕು ಮುಂಚೆ ಅರ್ಥ ಮಾಡಿಕೊಳ್ಳೋದೇ ನಿಮ್ಮ ಮೊದಲ ಯಶಸ್ಸು. ನಿಮ್ಮ ಹೂಡಿಕೆಯ ಪ್ರಯಾಣಕ್ಕೆ ಆಲ್ ದಿ ಬೆಸ್ಟ್. ಧನ್ಯವಾದಗಳು.